ಬರೀ ಟಾಸ್ಕ್ ಬುಕ್ ಅನ್ನ ಓದ್ಕೊಂಡು ಬಂದು ಸ್ಪಂದನ ಇಲ್ಲಿ ತನಕ ಬಂದಿದ್ದಾರೆ. ಒಂದೇ ಕೆಲಸಕ್ಕೆ ಒಂದು ಕಂಟೆಸ್ಟೆಂಟ್ ನ ಇಷ್ಟು ದಿನ ಇಟ್ಕೊಳ್ಳಲ್ಲ. ಅಳು ಮುಂಜಿ ಸ್ಪಂದನ ವಿಚ್ ಆಫ್ ಕೋರ್ಸ್ ಇಸ್ ಟ್ರೂ. ನನ್ನ ಬಟ್ಟೆ ಸಮೇತ ಬಂತು, ಅದು ನೋಡಿದ್ರೆ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ. ಎಲ್ಲ ದಾರ ಎಲ್ಲ ಕಿತ್ತಾಕಿ ಅಂದ್ರೆ ಅದ್ರ ವ್ಯಾಲ್ಯೂ ಗೊತ್ತಿಲ್ದಂಗೆ ಮೇಂಟೈನ್ ಮಾಡಿದ್ದಾರೆ. ಅಯ್ಯೋ ದೇವ್ರೇ, 80,000 ಶರ್ಟ್ ಸ್ಪಂದನ ಮಿಸ್ ಮಾಡ್ಕೊಂಡ್ರಿ ನೀವು. ದಿನ ಹಂಗೆ ನನ್ನ ಬೆಡ್ ಮೇಲೆ ಇಟ್ಕೊಂಡಿದ್ದೆ. ರಕ್ಷಿತಾ ಶೆಟ್ಟಿ. ರಕ್ಷಿತಾ ಶಿ ಇಸ್ ವೆರಿ ಸ್ಮಾರ್ಟ್. ಅದು ಅಟ್ ಟೈಮ್ಸ್ ನಂಗೆ ಸ್ವಲ್ಪ ಕನ್ನಿಂಗ್ ಅಂತ ಅನಿಸಿದ್ದು ಇದೆ. ಬಟ್ ಆ ಸಿಚುಯೇಷನ್ಗೆ ಅವಳು ಆ ಥರ ಸಿಚುಯೇಷನ್ ಅವಳಿಗೆ ಹೋಗ್ತಾ ಇತ್ತು. ಇವಾಗ ಬೇರೆಯವ್ರು ಮಾಡಿದ ತಪ್ಪಿಗೆ ಅವಳು ಆ ಸಿಚುಯೇಷನ್ಗೆ ಹೋಗ್ತಾ ಇದ್ಲು. ಆಮೇಲೆ ಅದನ್ನು ಚೆನ್ನಾಗಿ ಯೂಸ್ ಮಾಡಿಕೊಂಡ್ಲು ಕೂಡ. ಹೆಂಗ ಅನ್ಸುತ್ತೆ? ಯಾಕಂದ್ರೆ ತುಂಬಾ ಜನ ಈಗ ಧ್ರುವಂತ್ ಹೇಳಿರೋ ಒಪಿನಿಯನ್ ಆಗಿರ್ಬೋದು, ಅಥವಾ ಕೆಲವರು ಹೇಳ್ತಾರೆ ಹೊರಗಡೆ ಹಾಗಿಲ್ಲ, ಈ ತರ ಸ್ಲ್ಯಾಂಗ್ ಇಲ್ಲ, ಈ ತರ ಮಾತಾಡಲ್ಲ ಅನ್ನುವಂತ ಮಾತು ಬರುತ್ತೆ. ಅದು ಸ್ಲ್ಯಾಂಗ್ ಆ್ಯಂಡ್ ಮಾತು ಬಗ್ಗೆ ಐ ಡೋಂಟ್ ಥಿಂಕ್ ಅವಳು ಫೇಕ್ ಮಾಡ್ತಿದ್ದಾಳೆ ಅಂತ. ಅವಳು ಮಾತಾಡೋದೇ ಹಾಗೆ, ಅವಳು ಸ್ಲ್ಯಾಂಗ್ ಇರೋದೇ ಹಂಗೆ ಅಂತ ಅನ್ಸುತ್ತೆ. ಬಟ್ ನನಗೆ ಅವಳ ಮೇಲೆ ಇರೋದು ಅದೇ ಒಪಿನಿಯನು. ಇವಾಗ ಫಸ್ಟ್ ಗೆಜ್ಜೆ ಇನ್ಸಿಡೆಂಟ್ ಆಗುತ್ತೆ, ಅವಾಗ ಜೆನ್ಯೂನ್ ಆಗಿ ನಮಗೆಲ್ಲರೂ ಅವ್ರು ಯಾಕೆ ಹಂಗೆ ಮಾಡಿದ್ರು, ಅವಳಿಗೆ ಒಂಥರ ಸಾಫ್ಟ್ ಕಾರ್ನರ್ ಆಗಿರ್ಬೋದು, ಅಯ್ಯೋ ಪಾಪ ಅಂತ ಫೀಲ್ ಆಯಿತು. ಅಗೇನ್ ಅದು ನೆಕ್ಸ್ಟ್ ಇನ್ಸಿಡೆಂಟಲ್ಲೂ ಕಂಟಿನ್ಯೂ ಆಗುತ್ತೆ. ಬೇರೆಯವ್ರು ಮಾಡಿದ್ದು ಅವಳಿಗೆ ಆ ಸಿಚುಯೇಷನ್. ರಕ್ಷಿತನ ಹೀರೋ ಮಾಡಿದ್ದು ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ. ನಾನು ಅದು ಹೇಳ್ತೀನಿ ಅವರಿಗೆ ಮನೆ ಒಳಗಡೆ, ನಿಮ್ಮಿಬ್ಬರಿಂದನೇ ಆಗಿದ್ದು, ಯಾಕೆ ಹಂಗೆ ಮಾಡಿದೆ, ಅವಳನ್ನ ಹೀರೋ ಮಾಡಿದ್ರಿ ಅಂತ. ಬಟ್ ಆ ಟೈಮಲ್ಲಿ ಪಾಪನೇ ಅನಿಸ್ತಿತ್ತು. ಬಟ್ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊತಾ ಹೋದ್ಲವಳು. ಅವಳಿಗೆ ಗೊತ್ತಾಯಿತು ಸ್ಟ್ರಾಟಜಿ. ಆಮೇಲೆ ಅವಳ ಸ್ಟ್ರಾಟಜಿ ಆ ಸಿಚುಯೇಷನ್ ಬೇಸಿಸ್ ಇಟ್ಕೊಂಡು ಸ್ಟ್ರಾಟಜಿ ಮಾಡ್ಕೊಂಡು. ನೀವು ಮನೆಗೆ ಇಬ್ರು ಒಟ್ಟಿಗೆ ಹೋಗ್ತೀರಾ, ಹೋಗೋ ಟೈಮಲ್ಲಿ ನೀವ ಅವರ ಅನ್ನುವಂಥ ಒಂದು ಚಾಯ್ಸ್ ಇರುತ್ತೆ, ಡಿಸಿಷನ್ಸ್ ಇರುತ್ತೆ. ಸೊ ಅವಾಗ ಅನ್ಕೊಂಡಿದ್ರ ನೀವು ಅವ್ರು ಯಾರು ಅಂತಾನು ನಿಮ್ಗೆ ಮೇ ಬಿ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಅವಾಗ ಏನ್ ಅನ್ಕೊಂಡಿದ್ರಿ ನೀವು ಉಳ್ಕೋತೀರಾ ಇಲ್ವಾ ಅಂತ? ಈಗ ಆ ದಿನ ಫುಲ್ ಬ್ಲ್ಯಾಂಕ್ ಆಗಿದ್ದೆ. ಐ ಮೀನ್ ನಂಗೆ ಮಾಡೋಣನು ಗೊತ್ತಿಲ್ಲ, ರಕ್ಷಿತಾನೂ ಗೊತ್ತಿರಲಿಲ್ಲ. ಅಲ್ಲಿ ಒಳಗಡೆ ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇವಾಗ ಓಕೆ ಮನ ಒಲಿಸ್ಬೇಕು ಅಂತ ಏನು ಹೇಳ್ತಾರೆ, ಇಷ್ಟು ವಾರಗಳಲ್ಲಿದ್ದು ಅಭ್ಯಾಸ ಆಗಿ ಓಕೆ ಹಿಂಗೆ ಮಾತಾಡಬೇಕು, ಈ ಥರ ಆ ಸಿಚುಯೇಷನ್ನ ಹ್ಯಾಂಡಲ್ ಮಾಡಬೇಕು ಅಂತ ಅದು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಮನ ಒಲಿಸ್ಬೇಕು ಅಂದಾಗ್ಲೂ ನಾನು ಏನು ಹೇಳಬೇಕು ಅನ್ನೋದು ನನಗೆ ಐ ವಾಸ್ ಲಿಟಲ್ ಕನ್ಫ್ಯೂಸ್ಡ್. ಸೊ ಅವ್ರು ಏನು ಹೇಳಿರ್ತಾರೆ, ಅವ್ರು ಇರ್ತಾರಾ ಇಲ್ವಾ, ನಾನು ಇರ್ತೀನಿ, ಅದೆಲ್ಲ ಅಷ್ಟೊಂದು ಯೋಚನೆ ಮಾಡಲಿಲ್ಲ ಆವಾಗ. ಎಸ್. ನೆಕ್ಸ್ಟ್ ಗಿಲ್ಲಿ ಬಗ್ಗೆ. ಗಿಲ್ಲಿ ಬರೀ ಕಾಮಿಡಿ ಮಾತ್ರ ಅಲ್ಲ, ಈಸ್ ಒಂಥರ ಸಿಚುಯೇಷನ್ನ ಅನಾಲಿಸ್ ಮಾಡೋದು, ಅದ್ರ ಮೇಲೆ ಒಂದು ಡಿಸಿಷನ್ ತೊಗೊಳ್ಳೋದು, ಒಂದು ಅಭಿಪ್ರಾಯ ಕೊಡೋದು, ಅದರಲ್ಲೂ ಈಸ್ ವೆರಿ ಸ್ಮಾರ್ಟ್. ಎಂಟರ್ಟೈನರ್ ಅಫ್ಕೋರ್ಸ್, ಅದ್ರ ಜೊತೆ ಅದು ಸ್ಮಾರ್ಟ್ ಆಗಿದ್ದಾನೆ. ನಿಮ್ಗೆ ಒಳಗಡೆ ಇದ್ದಾಗ ಫೀಲ್ ಆಗ್ತಿತ್ತ ಗಿಲ್ಲಿಗೆ ಇಷ್ಟೊಂದು ವೈಬ್ ಇದೆ ಹೊರಗಡೆ ಅನ್ನುವಂಥದ್ದು? ಏನಿತ್ತು, ಯಾರಿಗೆ ಸ್ವಲ್ಪ ವೈಬ್ ಇರ್ಬೋದು ಅಂತ ಅನಿಸ್ತಿತ್ತು ಒಳಗಡೆ ಇರುವಾಗ? ಅಂದರೆ ಗಿಲ್ಲಿ ನನಗೆ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಫೀಲ್ ಆಗ್ತಿತ್ತು. ಯಾಕೆ? ಬಿಕಾಸ್ ಅವನ ಎನರ್ಜಿ ಯಾವತ್ತೂ ಡ್ರಾಪ್ ಆಗಿರೋದು ನಾನು ನೋಡಿಲ್ಲ. ಎವ್ರಿ ಡೇ ಅವನು ಒಂಥರ ಅದೇ ಇದೆ. ಅಂದರೆ ಎನರ್ಜಿ ಇನ್ ದ ಸೆನ್ಸ್ ತುಂಬ ಓಡಾಡಬೇಕು, ಏನೋ ಡ್ಯಾನ್ಸ್ ಮಾಡ್ತಿರ್ಬೇಕು ಆ ಥರ ಅಲ್ಲ. ಅವನು ಮಾತಲ್ಲಿ ಅಥವಾ ಅವನು ಎಂಟರ್ಟೈನ್ ಮಾಡ್ತಿದ್ದು ಅಥವಾ ಫನ್ ಮಾಡ್ತಿದ್ದು, ಬೇರೆಯವ್ರನ್ನ ಕಾಲು ಎಳಿತಿದ್ದು, ಅದೆಲ್ಲ ಯಾವತ್ತೂ ಕಮ್ಮಿ ಆಗಿದೆ ಅಂತ ಅನಿಸಿಲ್ಲ. ಸೊ ಅದೊಂದು ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ಓಕೆ ಚೆನ್ನಾಗಿ ಹೋಗ್ತಿರ್ಬೋದು ಅನ್ನೋದು ಒಂದು ಇತ್ತು. ಆ್ಯಂಡ್ ಸ್ಟಾರ್ಟಿಂಗೇ ಒಂದು ಕಿಚನ್ ಚಪ್ಪಾಳೆ ತೊಗೊಂಡಿದ್ದು, ಒಂದು ಸ್ಟ್ಯಾಂಡ್ ತೊಗೊಂಡಿದ್ದಾಗಿರ್ಬೋದು, ಬೇರೆ ವಿಷಯಕ್ಕೆ ಮಾತಾಡ್ತಿದ್ದಾಗಿರ್ಬೋದು, ಅದೆಲ್ಲ ನೋಡಿ ಹಂಗೆ ಅನಿಸ್ತಿತ್ತು. ಬಟ್ ಹೊರಗಡೆ ಬಂದಮೇಲೆ ಜನ ಅವನ್ನ ಜಾಸ್ತಿ ಇಷ್ಟಪಟ್ಟಿದ್ದಾರೆ ಅಂತ ಒಳಗಡೆ ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ ಯಾರಿಗೂ. ಎಸ್, ಅದು ಇಲ್ಲಿಗೂ ಮೇ ಬಿ ಇರ್ಲಿಕ್ಕಿಲ್ಲ ಅಥವಾ ಇರ್ಬೋದು. ಬಟ್ ಇಲ್ಲ ಅನ್ನೋ ಥರನೇ ಮಾತಾಡ್ತಿದ್ದ ಅವನು. ಯಾಕಂದರೆ ಯಾವಾಗಲೂ ಒಂದು 7 ವಾರ ತುಂಬಿಸ್ಬಿಟ್ರೆ ಸಾಕು ಅಂತ ಹೇಳುವ, 8 ವಾರ ತುಂಬಿಸ್ಬಿಟ್ರೆ ಸಾಕು ಅಂತ ಹೇಳ್ತಿದ್ದ. 10 ವಾರ ತುಂಬಿಸ್ಬಿಟ್ರೆ ನಾನು ಬಿಗ್ ಬಾಸಲ್ಲಿ 10 ವಾರ ಇದ್ದೆ, ಒಂದು ಮರ್ಯಾದೆ ಉಳಿಯುತ್ತಪ್ಪ ಅಂತ ಹೇಳ್ತಿದ್ದ. ಬಟ್ ಅದು ಅಗೇನ್ ಅವ್ನು ಗೊತ್ತಿಲ್ಲದೆ ಹೇಳ್ತಿದ್ನೋ ಅಥವಾ ಅದು ಕಾಮಿಡಿಯಾಗಿ ಹೇಳ್ತಿದ್ನೋ, ಇಟ್ಸ್ ಅಗೇನ್. ಯಾಕಂದ್ರೆ 11 ಸೀಸನನ್ನ ಅರ್ದು ಕುಡ್ದು ನೀರು ಕುಡ್ದಂಗೆ. ಅದು ಅವ್ನು ಸೀಸನ್ಸ್ ನೋಡಿದಾನೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಅವನು ಇಲ್ಲ ನೋಡಿಲ್ಲ ನಾನು ಅಂತಾನೆ ಹೇಳಿದ್ದ. ವೀಕೆಂಡ್ವರೆಗೂ ನಮಗೆ ಗೊತ್ತಿರಲಿಲ್ಲ. ಸೊ ಎಸ್. ರಾಶಿಕಾ ಐ ಥಿಂಕ್ ಅವಳು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ದ ಎಂಟೈರ್ ಸೀಸನ್ ಅಂತ ಅನ್ಸುತ್ತೆ. ಟಾಸ್ಕ್ ಚೆನ್ನಾಗಿ ಆಡ್ತಿಲ್ಲ, ಅವಳಿಗೆ ಆ ಸ್ಟ್ರೆಂತ್ ಇತ್ತು ಅನ್ನೋದು ಬಿಟ್ಟರೆ ಅವಳು ಎಲ್ಲೂ ಅಷ್ಟು ಇದು ಮಾಡ್ಕೊಳ್ಳಿಲ್ಲ ಅಥವಾ ಯಾರ ಜೊತೆ ಒಂದು ಬಾಂಡಿಂಗ್ ಮಾಡ್ಕೊಳ್ಳಿಲ್ಲ.
ಒಂದು ಫನ್ ಥರನೂ ಹೋಗಲಿಲ್ಲ, ಆ ಥರ ಅನಿಸ್ಬಿಡ್ತು. ಅಂದ್ರೆ ಹೇಗೆ ಅವರು ಸೂರಜ್ ಮಾತ್ರ ಓಕೆ ಮತ್ತೆ ಯಾರು ಬೇಡ ಅನ್ನೋದು ಅಲ್ಲಿತ್ತ ಮೆಂಟಾಲಿಟಿ? ಅದೇ ಒಂದಷ್ಟು ವಾರಗಳು ಹಾಗೆ ಆಗೋಯ್ತು, ಬರೀ ಅವರಿಬ್ಬರೇ. ಅಟ್ಲೀಸ್ಟ್ ಮಾತಾಡಿದ್ರೇನೆ ಗೊತ್ತಾಗೋದಲ್ವಾ ಏನು ಎತ್ತ ಅಂತ. ಜಗಳ ಆಡಕ್ಕೂ ಮಾತಾಡ್ಬೇಕಲ್ವಾ ಅಲ್ಲಿ, ಅದು ಆಗ್ತಿರ್ಲಿಲ್ಲ. ಸೊ ಬಟ್ ಟಾಸ್ಕ್ ಚೆನ್ನಾಗಿ ಆಡುವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಆ ಕಾನ್ಫಿಡೆನ್ಸ್ ಯೂಸ್ ಮಾಡ್ಕೊಂಡು ಮನೇಲಿ ಅವಳು ಇನ್ನೂ ಚೆನ್ನಾಗಿರ್ಬೋದಿತ್ತು, ಆ ಥರ. ಸೊ ಆ ಥರ ನಿಮ್ಗೆ ಅನಿಸ್ತಿತ್ತು. ರಾಶಿಕಾ ಮತ್ತೆ ಇವಾಗ ಮಾಳು ಅಣ್ಣ, ನಾನು ಆ್ಯಕ್ಚುಲಿ ಹೊರಗಡೆ ಬಂದಮೇಲೆ ಅವ್ರ ಇಂಟರ್ವ್ಯೂ ನೋಡಿದೆ ನಿನ್ನೆ, ಎಲ್ಲರೂ ಕೇಳ್ತಿದ್ರು ನೋಡಿದ್ರ ಅಂತ. ಅದನ್ನ ನೋಡಿದ್ಮೇಲೆ ಅನಿಸ್ತು ಆ ಕಾನ್ಫಿಡೆನ್ಸ್ ಅವ್ರು ಹೊರಗಡೆ ಏನು ಮಾತಾಡಿದ್ದಾರೆ ಅದ್ರಲ್ಲಿ ಅವ್ರು ಒಳಗಡೆ ಇದ್ದಿದ್ರೆ ಐ ಥಿಂಕ್ ಅವರು ಟಾಪ್ 100% ಇರ್ತಿದ್ರು. ಯಾಕಂದರೆ ಜನದ ಸಪೋರ್ಟ್ ತುಂಬ ಇತ್ತು ಅಂತ ಒಳಗಡೆ ನಮಗೆ ಫೀಲ್ ಆಗ್ತಿತ್ತು. ಅವ್ರು ಕ್ಯಾಪ್ಟನ್ ಆಗಿದ್ದ ವಾರ ಆಗಿರ್ಬೋದು, ಅವ್ರು ಸೇವ್ ಆಗ್ತಾ ಬಂದಿದ್ದು ನೋಡಿದ್ರೆ ನಮ್ಗೆ ಹಂಗೆ ಅನಿಸ್ತಿತ್ತು ಒಳಗಡೆ. ಸೊ ಹೊರಗಡೆ ಇಂಟರ್ವ್ಯೂ ನೀವು ನೋಡಿದ್ರ? ಅಂದ್ರೆ ತುಂಬಾ ಕಾನ್ಫಿಡೆಂಟ್ ಅಲ್ಲ ಅವರು, ನಾನು ಇರ್ಬೇಕಿತ್ತು ಅನ್ನೋ ಮಾತು. ಅಂದ್ರೆ ಅದೇನ್ ಅವ್ರಿಗೆ ಪರ್ಸ್ಪೆಕ್ಟಿವ್ ಇರ್ಬೋದು, ಯಾಕಂದ್ರೆ ಒಳಗಡೆ ಯಾರ ಜೊತೆನೂ ಮಾತಾಡೋದು ಬೇಡ, ನಾನು ಹಿಂಗೆ ಇರ್ತೀನಿ ಅಂತ ಅನ್ಸ್ತಿತ್ತಾ? ಅಂದ್ರೆ ಹೊರಗಡೆ ಸ್ಟಾರ್ಟಿಂಗ್ ನಾನು ಅವ್ರು ಜಂಟಿಯಾಗಿರೋದ್ರಿಂದ ನಂಗೆ ಗೊತ್ತಿದ್ದೇನೆಂದ್ರೆ ಅವ್ರ ಭಾಷೆಗೆ ತುಂಬಾ ಹೆದರ್ಕೊಂಡು ಏನಾದ್ರು ತಪ್ಪಾಗ್ಬಿಟ್ರೆ ಅನ್ನೋದು ಅವ್ರ ತಲೆಯಲ್ಲಿತ್ತು. ಅದಕ್ಕೆ ಅವ್ರು ಸ್ಟಾರ್ಟಿಂಗ್ ಮಾತಾಡ್ತಿರ್ಲಿಲ್ಲ ಅಷ್ಟೊಂದು. ಆಮೇಲೆ ಅಫ್ಕೋರ್ಸ್ ಮಾತಾಡ್ತಿದ್ದು ಅವ್ರ ವ್ಯಕ್ತಿತ್ವನೂ ನಂಗೆ ಜೆನ್ಯೂನ್ ಪರ್ಸನ್ ಅಂತ ಅನಿಸ್ತಿತ್ತು. ಬಟ್ ಈ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಇವ್ರು ಹೊರಗಡೆ ಏನ್ ಹೇಳಿದಾರಲ್ಲ, ಕಾನ್ಫಿಡೆನ್ಸ್ ಒಳಗಡೆ ಇರಲಿಲ್ಲ. ಹೌದು, ಆಕ್ಚುಲಿ ಹೌದು. ಅದೊಂದು ಕಾನ್ಫಿಡೆನ್ಸ್ ಇದ್ದಿದ್ರೆ ಐ ಆಮ್ ಶ್ಯೂರ್ ಹಿ ವುಡ್ ಮೇಕ್ ಇಟ್ ಟು ಟಾಪ್ 5 ವಿನ್ ಆಗ್ತಿದ್ರು. ಪ್ರಾಬಬ್ಲಿ ಪಾಸಿಬಿಲಿಟಿ ಜಾಸ್ತಿ ಇತ್ತು, ಯಾಕಂದ್ರೆ ಜನ ಅಷ್ಟು ಇದ್ ಮಾಡ್ತಿದ್ರಲ್ಲ. ಬಟ್ ಎಲ್ಲೋ ಒಳಗಡೆ ತುಂಬಾ ಲೋ ಕಾನ್ಫಿಡೆಂಟ್ ಫೀಲ್ ಮಾಡಿದ್ರು ಅವರು. ಹೌದು, ಒಂದ್ಸಲ ಕಾನ್ಫಿಡೆಂಟ್ ಬೂಸ್ಟ್ ಆಯ್ತು ಅವ್ರದ್ದು ಕ್ಯಾಪ್ಟನ್ ಆದ ಟೈಮಲ್ಲಿ. ದಿನ ಅನ್ಸ್ತು. ಆಮೇಲೆ ಮತ್ತೆ ನಾಮಿನೇಷನ್ಗೆ ಅವ್ರಿಗೆ ಕಪ್ ನೀರು ಅದು ಕಸ ಅದೆಲ್ಲ ಕೊಟ್ಟಾಗ ನೆಕ್ಸ್ಟ್ ಡೇ ಮತ್ತೆ ಅವರು ಸ್ವಲ್ಪ ಕಾನ್ಫಿಡೆನ್ಸ್ ಕಳ್ಕೋತಾರೆ. ಎಸ್, ಈ ಕೆಲವೊಂದು ಸ್ಟೇಟ್ಮೆಂಟ್ಸ್ ಹೇಳ್ತೀನಿ, ಹೊರಗಡೆ ಇರುವಂತ ಸ್ಟೇಟ್ಮೆಂಟ್ಸ್. ಇದಕ್ಕೆ ನೀವೇನ್ ಹೇಳ್ತೀರಾ ಅನ್ನೋದಷ್ಟೇ. ಬರೀ ಟಾಸ್ಕ್ ಬುಕ್ ಅನ್ನ ಓದ್ಕೊಂಡು ಬಂದು ಸ್ಪಂದನ ಇಲ್ಲಿ ತನಕ ಬಂದಿದ್ದಾರೆ, ವಿಚ್ ಆಫ್ ಕೋರ್ಸ್ ಇಸ್ ನಾಟ್ ಟ್ರೂ. ಯಾಕಂದ್ರೆ ಒಂದೇ ಕೆಲಸಕ್ಕೆ ಒಂದು ಕಂಟೆಸ್ಟೆಂಟ್ನ ಇಷ್ಟು ದಿನ ಇಟ್ಕೊಳ್ಳಲ್ಲ ಅಂತ, ದಟ್ ಈಸ್ ಮೈ ಒಪಿನಿಯನ್. ಆ್ಯಂಡ್ ನಾನು ಬಿಗ್ ಬಾಸ್ ಮನೆಯಿಂದನೂ ಕಲ್ತಿದ್ದೇನೆಂದರೆ ಒಪಿನಿಯನ್ಸ್ಗಳು 1000 ಬರುತ್ತೆ. ಇವಾಗ ನಾವು ಮನೇಲಿದ್ದಾಗ 13 ಜನ ಇದ್ದರೆ 13 ಒಪಿನಿಯನ್ಸ್ ಬರ್ತಿತ್ತು. ವೀಕೆಂಡಲ್ಲೂ ನಾವು 13 ಒಪಿನಿಯನ್ ಕೊಡ್ತೀವಿ. ಈಗ ನಾನು ಕೂತ್ಕೊಂಡು ಬೇರೆಯವ್ರಿಗೆ ಒಂದು ಒಪಿನಿಯನ್ನೇ ಕೊಡ್ತಿರೋದು ಇವಾಗ ಬೇರೆಯವ್ರ ಬಗ್ಗೆ. ಸೊ ಇಟ್ ಈಸ್ ಜಸ್ಟ್ ಅ ಒಪಿನಿಯನ್. ಬಟ್ ಅದರಿಂದ ನಾನು ಇದ್ದೆ ಅನ್ನೋದು ಒಂದು ಸ್ಟೇಟ್ಮೆಂಟ್ ಅದು ನಿಜ ಅಂತೂ ಆಗಲ್ಲ. ಯಾಕಂದರೆ ನನ್ನ ಫೇರ್ ಶೇರ್ ಆಫ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ನನ್ನ ಫೇರ್ ಶೇರ್ ಆಫ್ ಒಪಿನಿಯನ್ಸ್ ಮನೆ ಒಳಗಡೆ ಡಿಸಿಷನ್ಸ್ ಎಲ್ಲನೂ ನಾನು ಮಾಡಿರೋದಕ್ಕೇ ಐ ಸ್ಟೇಡ್ ದಿಸ್ ಲಾಂಗ್. ಬರೀ ಟಾಸ್ಕ್ ಬುಕ್ ಓದೋದಿದ್ರೆ ಒಂದು 2 ವಾರ ಓದ್ಬಿಟ್ಟು ಹೊರಗಡೆ ಕಳಿಸ್ಬಿಡ್ತಿದ್ರು ಅನ್ಸುತ್ತೆ. ಎಸ್, ಗಿಲ್ಲಿಗಿಂತ ತುಂಬ ಲೇಜಿ ಸ್ಪಂದನ, ನೀವು ಹೇಳಲೇಬೇಕು. ಎಸ್, ಹೌದಾ? ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಇಂಟರ್ವ್ಯೂ ಹೇಳಿದ್ದಾರೆ ಸ್ಪಂದನ ಇಲ್ಲಿಂದ ಅಲ್ಲಿ ಎದ್ದು ಹೋಗೋಕ್ಕಾಗಲ್ಲ, ಚಪಾತಿ ಬೇಕು ಅಂತ ಅನ್ಸಿದ್ರೆ. ಏನು ಗೊತ್ತಾ, ನಮ್ಮ ಇಷ್ಟಪಡೋರು ಸುಮಾರು ಜನ ಇದ್ರು ಅಂತ ಮಾಡಿಸ್ಕೊತಿದ್ದೆ ಅಷ್ಟೇ. ಬಟ್ ನನ್ನ ಕೆಲಸಗಳು ಏನಿತ್ತು ನಾನು ಮುಗಿಸ್ಬಿಟ್ಟು ಬಂದು ಐಮ್ ಲೈಕ್ ಕೂತ್ ಮೇಲೆ ಐಮ್ ಲೈಕ್ ಯಾಕೆ ಮತ್ತೆ ಎಬ್ಸ್ತೀರಾ ಅಂತ ಆರಾಮಾಗಿ ಒಂದು ಕೂತ್ಕೊಂಡು ಆ ಕಾನ್ವರ್ಸೇಷನ್ಗೆ ಹೋಗ್ಬಿಡ್ತಿದ್ವಲ್ಲ, ಅದು ಮಧ್ಯ ಎದ್ದೇಳಕ್ಕೆ ಮಾತ್ರ ನಾನು ಇದು ಮಾಡ್ತಿದ್ದೆ. ಅದು ಬಿಟ್ಟು ಐ ಆಮ್ ನಾಟ್ ಲೇಝಿ. ಏನಂದ್ರೆ ನಮ್ಮ ಚಾನಲಲ್ಲಿ, ಮಾಯ ಚಾನಲಲ್ಲಿ ಇದ್ರದ್ದೇ ಒಂದು ವಿಡಿಯೋ ಹಾಕಿದ್ದೆ. ಅಭಿಷೇಕ್ ಅವ್ರ ಇಂಟರ್ವ್ಯೂ ಮಾಡುವಾಗ ತುಂಬಾ ಲೇಜಿ ಅವರು. ಎಸ್ ಅಂತ ಒಂದು $1 ಚೈನ್ ಹಾಕಿದ್ರು. ಎಸ್ ಅಂದ್ರೆ ಸೋಂಬೇರಿ ಅಂತ ನಾವು ಕೊಟ್ಟಿಟ್ಟಿದ್ವಿ. ಬಟ್ ತುಂಬಾ ತಕೊಂಬರೋ ಪ್ಲೀಸ್. ಅದ್ರಲ್ಲಿ ಮಾತ್ರ ಅಂದ್ರೆ ನಾನು ಇವಾಗ ಬೆಂಗಳೂರಲ್ಲಿ ಒಬ್ಳೇ ಇರುವಾಗಲೂ ನನ್ಗೆ ತುಂಬ ಒಂಥರ ಬೇಜಾರು ಮಾಡ್ಕೊಳ್ಳೋದು ಅಂದರೆ ಊಟ ಬಡ್ಸೋಕ್ಕೂ ಯಾರೂ ಇಲ್ವಲ್ಲ, ಅದು ಒಂದೇ ನನಗೆ ತುಂಬ ಇದಾಗೋದು. ನಾನು ಬೆಂಗಳೂರಲ್ಲಿ ಸೀರಿಯಲ್ ಮಾಡ್ಬೇಕಾದ್ರೆ ಒಬ್ಳೇ ಇರ್ಬೇಕಾದ್ರು ಅದು ಒಂದಕ್ಕೆ ನಾ ಮಾಡ್ತಿದ್ದೆ. ಹಾಗೆ ನೀರು ತಗೊಂಬ, ಹಾಗೆ ಚಪಾತಿ ತಗೊಂಬ, ಅದಕ್ಕೆ ಎಸ್ ಮಾಡ್ತಿದ್ದೆ. ಅದೇನೋ ಕೂತ್ಕೊಂಡ್ಮೇಲೆ ಮತ್ತೆ ನನಗೆ ಊಟದ ಮಧ್ಯ ಎದ್ದೋಗಕ್ಕೆ ಒಂಥರ ಅನಿಸ್ತಿತ್ತು. ಅಳು ಮುಂಜಿ ಸ್ಪಂದನ ಇಲ್ಲ ಅನ್ಸುತ್ತೆ. ಅಂದರೆ ಹತ್ತಿದ್ದೀನಿ ಜಾಸ್ತಿ, ಅದು ಮೋಸ್ಟ್ ಆಫ್ ದ ಟೈಮ್ ಫ್ಯಾಮಿಲಿ ವಿಷಯಕ್ಕೆ ಅಥವಾ ಲೆಟರ್ ಬಂದಾಗ ಆಗಿರ್ಬೋದು ಅದಕ್ಕೆ ಹತ್ತಿದ್ದೀನಿ. ಅದು ಬಿಟ್ಟು ಯಾವ ಸಿಚುಯೇಷನ್ನಲ್ಲಿ ಜಗಳ ಆಯಿತು ಅನ್ನೋದಕ್ಕೋಸ್ಕರ ಹತ್ತಿಲ್ಲ.
ನನ್ನ ಫ್ಯಾಮಿಲಿಗೆ ಜಾಸ್ತಿ ಅಟ್ಯಾಚ್ಡ್ ಇರೋದ್ರಿಂದ ಅದು ಸ್ವಲ್ಪ ಚಿಕ್ಕ ವಿಚಾರಕ್ಕೆ ಬೇಗ ಎಮೋಷ್ನಲ್ ಆಗ್ತೀರಾ ಅನ್ನೋದಾ? ಅಲ್ಲ, ಫ್ಯಾಮಿಲಿ ವಿಷಯಕ್ಕೆ ಮಾತ್ರ. ಫ್ಯಾಮಿಲಿ ವೀಕಲ್ಲೂ ನಾನು ಅದೇ ರೆಕ್ಸಿದ್ದಾರೆ, ಶುರು ಆಯಿತು ಇವಳ್ದು ಸಾಂಗ್ ಬರ್ತಿದ್ದಂಗೆ ನಂಗೆ ಅದೊಂಥರ ಇವಾಗ ನನ್ನ ಫ್ಯಾಮಿಲಿ ಬರ್ತಾರೆ. ನನ್ನ ಫ್ಯಾಮಿಲಿ ಲಾಸ್ಟ್ ಡೇ ಬಂದಿದೆ ಆ್ಯಕ್ಚುಲಿ, ಇವಾಗ ಬರ್ತಾರೆ ಅಂತ ಒಂಥರ ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಿದೆ. ಎಸ್, ನಿಮಗೊಂದು ಕ್ಯಾಪ್ಟನ್ಸಿ ಸಿಗುತ್ತೆ, ತುಂಬ ಖುಷಿ ಟೈಮ್ ನೀವು ಸೆಲೆಬ್ರೇಟ್ ಮಾಡ್ತೀರಾ, ನಿಮಗೂ ಅಭಿಷೇಕ್ ಒಟ್ಟಿಗೆ ಸಿಗುತ್ತೆ. ಸಿಕ್ಕಿರೋದೇ ಒಂದು ಖುಷಿ, ಓಕೆ. ಸಿಕ್ಕಾದ್ಮೇಲೆ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೂ ಆಗಲ್ಲ, ನೆಕ್ಸ್ಟ್ ಡೇ ಕಳ್ಕೊತೀರಾ. ನನಗೆ ಗೊತ್ತು ಆ ಮೂಮೆಂಟ್ಸ್ ನಿಮಗೆ ತುಂಬ ಟಫ್ ಇರಬಹುದು, ಯಾಕಂದರೆ ತುಂಬ ಜನ ಲಕ್ಕಿಂದ ಸಿಕ್ತು ಅಂತ ಹೇಳುವಾಗ ಎಷ್ಟೋ ಮೇ ಬಿ ಜನ ಸೆಲೆಬ್ರೇಟ್ ಮಾಡೋರು ಇರ್ಬೋದು, ಅದು ಹೋಯ್ತಲ್ಲ ಕ್ಯಾಪ್ಟನ್ಸಿ ಅಂತ. ಆ ಮೂಮೆಂಟ್ ನೀವು ಹೇಗಲ್ಲಿ ಅದನ್ನು ಫೇಸ್ ಮಾಡಿದ್ರಿ? ಅಂದರೆ ಅದು ನಂಗೆ ಕಾಲೇಟ್ ಆಗಿದ್ದ ವಾರ ನನ್ನ ಬಿಗ್ ಬಾಸ್ ನಂಗೆ ಏನು ಆಪರ್ಚುನಿಟಿ ಕೊಡ್ತಾರೆ, ನಿಮ್ಮ ಬದಲು ಚೈತ್ರ ಅವ್ರು ಆಡ್ಬೋದಾ ಅಂತ ಬೇಕಾ ಅವಾಗೊಂದು ಥಾಟ್ ಬರುತ್ತೆ, ಯಾಕಂದರೆ ಅವ್ರು ನನಗೆ ಆಡ್ತಿದ್ದಾರೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಅಭಿ ಇಡೀ ವಾರ ಸುಮ್ಮನೆ ಕೂತ್ಕೋಬೇಕಾಗುತ್ತೆ ನಾನು ಆಡಿಲ್ಲ ಅಂದರೆ, ಜೋಡಿ ಆಗಿರೋದ್ರಿಂದ. ಸೊ ಅವನಿಗೂ ಎಫೆಕ್ಟ್ ಆಗುತ್ತೆ. ಇಟ್ ವಾಸ್ ಆಕ್ಸಿಡೆಂಟ್, ಕಾಲೇಟ್ ಆಗಿದ್ದು. ಸೊ ಐಮ್ ಲೈಕ್ ಹೋಗಿ ಮನ ಒಲಿಸ್ತೀನಿ ನೀವು ಆಡಿ ಅಂತ. ಅವ್ರು ಗೆಲ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್, ಅದಕ್ಕೋಸ್ಕರ ನಾನು ಕೇಳೋದು ಆ ಥರ ಇರಲ್ಲ. ಅವನೊಬ್ಬ ಇಡೀ ವಾರ ಕೂತ್ಕೋಬಾರ್ದು ಸುಮ್ಮನೆ ಅನ್ನೋ ಇದ್ರಲ್ಲಿ ನಾನು ಕೇಳಿರ್ತೀನಿ ಅವ್ರನ್ನ. ಬಟ್ ಅವ್ರು ಗೆದ್ದಾಗ ಒಂಥರ ಖುಷಿ ಪಡಬೇಕಾ ಬೇಡವಾ ಅನ್ನೋದು ನಂಗೆ ಗೊತ್ತಾಗಲ್ಲ. ಯಾಕಂದರೆ ಗೆದ್ದಿದ್ದು ನಂಗೆ ಹೇಳಿರ್ತಾರೆ ಕ್ಯಾಪ್ಟನ್ ನೀವಾಗೆಲ್ಲ ಸ್ಪಂದನನೇ ಆಗ್ತಾರೆ ಅಂತ. ಯಾರೋ ಆಡ್ಕೊಟ್ಟಿದ್ದು ಕ್ಯಾಪ್ಟನ್ಸಿ ಅನ್ನೋದು ಅನೌನ್ಸ್ ಆದಾಗಲೂ ಒಂಥರ ನಂಗೆ ಅದು ಮಿಕ್ಸ್ಡ್ ಫೀಲಿಂಗಲ್ಲೇ ನಾನು ಇರ್ತೀನಿ. ಬಟ್ ಅವಾಗ ರಾತ್ರಿ ಒಂಥರ ಡಿಸೈಡ್ ಮಾಡ್ಕೋತೀನಿ, ಇಟ್ಸ್ ಓಕೆ, ಹೇಳೋರು ಹೇಳ್ತಾರೆ, ಮನೇಲೂ ಹೇಳ್ತಾರೆ ಎಲ್ಲರೂ. ಬಟ್ ಕ್ಯಾಪ್ಟನ್ಸಿನ ಚೆನ್ನಾಗಿ ನಿಭಾಯಿಸಿ ಆ ಇಂಪ್ರೆಷನ್ ಚೇಂಜ್ ಮಾಡೋಣ ಅನ್ನೋದು ಒಂದು ತಲೆಯಲ್ಲಿರುತ್ತೆ. ಬಟ್ ನೆಕ್ಸ್ಟ್ ಡೇ ಅದು ಉಲ್ಟಾ ಆಗಿಬಿಡುತ್ತೆ. ಆವಾಗ ಐ ಥಿಂಕ್ ಬೇಜಾರಾಯಿತು, ಬಟ್ ಅಷ್ಟು ಎಫೆಕ್ಟ್ ಆಗಲಿಲ್ಲ, ಬಿಕಾಸ್ ನಾನು ಆಡಿರಲಿಲ್ಲ ಅನ್ನೋದು ನನಗೆ ಆಲ್ರೆಡಿ ಮನಸ್ಸಲ್ಲಿ ಇದ್ದಿದ್ದರಿಂದ ಅದನ್ನ ತೊಗೊಳಕ್ಕೆ ಅಷ್ಟೊಂದು ಕಷ್ಟ ಆಗಲಿಲ್ಲ. ನೀ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರಿ. ಎಸ್, ನಮ್ಮ ಈ ಮಾಯ ಚಾನಲಲ್ಲಿ ತುಂಬ ಒಂದು ಓಡಿರೋ ವಿಡಿಯೋ, ಎಷ್ಟು ಓಡಿದೆ ಗೊತ್ತಾ, ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. 1 ಕೋಟಿ ಜನರನ್ನ ತಲುಪಿದೆ ಒಂದು ವಿಡಿಯೋ. ಅದು ಆ ವಿಡಿಯೋದಲ್ಲಿ ನೀವು ತುಂಬಾ ಮೇಜರ್ ವಿಷಯ, ನೀವು ಮೇ ಬಿ ಗೆಸ್ ಇರ್ಬೋದು ಈಗ, ಬಟ್ ನೀವು ಒಂದ್ಸಲ ನೋಡಿ. ನಿಮ್ದು ಹೌದು. ಬಟ್ಟೆ ಎಷ್ಟು ಕಾಸ್ಟ್? 80,000 ಶರ್ಟ್. ಇದು 80,000 ಶರ್ಟ್. ಇದು ಸ್ಪೆಷಾಲಿಟಿ ಏನಂದ್ರೆ, ಸ್ಪಂದನ ಅವರು ಸುದೀಪ್ ಸರ್ ಒಂದು ವೇದಿಕೆಯಲ್ಲಿ ಒಂದು ಬಟ್ಟೆ ಕೇಳಿದ್ರೆ ನಾನು ಕೊಟ್ಟಿರಲ್ಲ, ಅದಕ್ಕೆ ಸುದೀಪ್ ಸರ್ ಯಾಕೆ ಬೇಕು ನಿಮ್ಗೆ ಹೋಗಿ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ, ಅದೇ ಶರ್ಟ್. ಇದು ಬಂದು ಲೀಗಲ್ ಆಗಿ ಅವ್ರಿಗೆ ಕೊಟ್ಟಿದ್ದೆ, ಆದ್ರೆ ಅವರು ಅದನ್ನ ಕಸ ತರ ಎಲ್ಲೆಲ್ಲೋ ಬಿಸಾಕ್ತಾ ಇದ್ರು. ಅದರಿಂದ ನಾನು ಎತ್ತಿಟ್ಕೊಂಡು ಬಂದ್ಮೇಲೆ ಕೊಡೋಣ ಅಂತ ನಾನು ಅಲ್ಲಿ ನನ್ನ ಡ್ರಾಯರ್ ಇಟ್ಟಿದ್ದೆ. ಅಂದ್ರೆ ಮಧ್ಯರಾತ್ರಿ ನಾನು ಬಂದಿರೋದ್ರಿಂದ ಅದು ಆಚೆಗೆ ನನ್ನ ಬಟ್ಟೆ ಸಮೇತ ಬಂತು. ಅದು ನೋಡಿದ್ರೆ ಫುಲ್ ಡ್ಯಾಮೇಜ್ ಮಾಡಿದ್ದಾರೆ ಎಲ್ಲ, ಮಾಡಿದ್ದಾರೆ. ಅದರಿಂದ ಬೇಜಾರಾಗಿ ಇವತ್ತು ನನ್ನ ಬರ್ಡೇ ದಿನ ಅದನ್ನ ಹಾಕೊಂಡಿದೀನಿ. ಯಾಕಂದ್ರೆ ನಾನು ಬಿಗ್ ಬಾಸ್ ಒಳಗೆ ತಗೊಂಡೋಗಿರೋದ್ರಲ್ಲಿ ಕಾಸ್ಟ್ಲಿಯಸ್ಟ್ ಶರ್ಟ್ ಇದೇ ಇದ್ದಿದ್ದು. ಇದನ್ನೇ ಸ್ಪಂದನಾ ಮೇಡಮ್ ಅವ್ರು ಸೆಲೆಕ್ಟ್ ಮಾಡಿ ತಗೊಂಡಿದ್ರು. ಸರ್ ಏನ್ ಸರ್ ನೀವು? ಬಟ್ ಅಲ್ಲ, ನೀವೀಗ ಇದಕ್ಕೆ ಆನ್ಸರ್ ಕೊಡ್ಬೇಕು. ಬಟ್ ನಮಗೆ ಖುಷಿ ಇದೆ, ಯಾಕೆ ಗೊತ್ತಾ, 1 ಕೋಟಿ ರೀಚ್ ಆಗಿದೆ ಇದು ವಿಡಿಯೋ. 1 ಕೋಟಿ, 10 ಮಿಲಿಯನ್. ನಾನು ಅನ್ಕೊಳ್ಳೋದು ಈ ವಿಡಿಯೋ ಹೆಂಗೆ ಎಷ್ಟು ವೈರಲ್ ಅಂತ. ಒಂದ್ಸಲಿ ಕೇಳ್ತಾರೆ ಸರ್ ನಾವು ಬೋರ್ಡಲ್ಲಿ, ಇದಾದ್ಮೇಲೆ ಈ ವಿಡಿಯೋ ವೈರಲ್ ಆದ್ಮೇಲೆ ಕೇಳಿರೋದು, ನಾವು ಮಾಡಿರೋ ವಿಡಿಯೋನೇ ವೈರಲ್ ಆಗಿರೋದು ಕೇಳಿದ್ರು. ನಮಗೂ ಅದು ಖುಷಿ, ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಹೇಳ್ಬಿಟ್ರಲ್ಲ ಅಂತ. ಅದು ಆ್ಯಕ್ಚುಲಿ ಶರ್ಟ್ ಕೊಟ್ಟರು, ಬಟ್ ಇಮಿಡಿಯೇಟ್ಲಿ ಅವರು ಪರವಾಗಿಲ್ಲ ಮೇಡಮ್ ನನ್ನ ರ್ಯಾಕಲ್ಲೇ ಇಟ್ಟಿರಿ ಆಮೇಲೆ ಎತ್ಕೊಳ್ಳಿ ಅಂತೇನೋ ಹೇಳ್ತಾರೆ. ಅದನ್ನು ಹಾಳು ಮಾಡಿ ಅದನ್ನು ಒಂದ್ಸಲಿ ಎತ್ಕೊಂಡು ಬಂದಿದ್ದು ವಾಪಸ್ ರೂಮಿಗೆ ಎತ್ಕೊಂಡು ಹೋಗಿದ್ದು ಬಿಟ್ಟರೆ ಅದನ್ನ ನಾನು ಸರಿ ಮುಟ್ಟೂ ಇಲ್ಲ. ಓ ಮೈ ಗಾಡ್, ಇದೇ ಮಾತು. ಸದ್ಯ ಇನ್ ಕೇಸ್ ಅದೇನಾದ್ರು ಕಳೆದು ಹೋಗಿದ್ರೆ ಶರ್ಟ್ ಕಳ್ಳಿ ಸ್ಪಂದನ ಅಂತ ಆಗ್ತಿದೆ. ಇದೇ 10 ಮಿಲಿಯನ್ ನೋಡಿದ್ರೆ ಅದಾದ್ರೆ ಫುಲ್ ಇನ್ನೂ ಜಾಸ್ತಿ ಆಗ್ತಿತ್ತು ಅನ್ಸುತ್ತೆ. ಬಟ್ ಇಮ್ಯಾಜಿನ್ ನೋಡಿ, ನೀವೊಂದು ಸ್ಪಂದನ ಅನ್ನೋದು ಅವಾಗಲೇ ಫೇಮಸ್ ಆಗಿತ್ತು ನೋಡಿ. ಸತೀಶ್ ಅವರೇ ನಿಮ್ಮನ್ನ ಅರ್ಧ ಫೇಮಸ್. ಅದು ಅವರು SR ತುಂಬಾ ಸೆಲೆಕ್ಟೆಡ್ ಕ್ವಶನ್ಸ್ ಇರುತ್ತೆ, SR ರೌಂಡ್ ಅಲ್ಲಿ ತುಂಬಾ ಸೆಲೆಕ್ಟೆಡ್. ಅದ್ರಲ್ಲಿ ಅದನ್ನ ಕ್ವಶನ್ ಕೇಳಿದಾರೆ ಅಂದ್ರೆ ನಿಮ್ಗೆ ಇಮ್ಯಾಜಿನೇಷನ್ ಇತ್ತಾ ಈ ವಿಡಿಯೋ ಎಷ್ಟು ಓಡಿರ್ಬೋದು? ಕೇಳಿದಾಗ ರೇಗಿಸ್ತಿದ್ರು. ಅಂದ್ರೆ ಮತ್ತೆ ಚಂದ್ರಣ್ಣಂದು ಶಾರ್ಟ್ಸ್ ಎಲ್ಲ ನಾವು ಫುಲ್ ಕಳ್ಸಿರ್ಲಿಲ್ಲ. ಒಂದು ಚಪ್ಪಲು ಗಿಲ್ಲಿ ಹಾಕೋತಾ ಇದ್ದ. ಸೊ ಗಿಲ್ಲಿ ಚಂದ್ರಣ್ಣನು ನಿನಗೆ ಹೇಳಿದ್ದಾರೆ ನೆಕ್ಸ್ಟ್ ನನಗೆ ಇವ್ರು ಶರ್ಟ್ ಕಳ್ಳಿ ಅಂತ ಎಲ್ಲ ಕಳ್ಳರ ಅಂತಾನೆ ಫೇಮಸ್ ಆಗ್ಬಿಟ್ಟಿದ್ರೆ ಹೊರಗಡೆ. ಸತೀಶ್ ಅವರಂತೂ ಕಳ್ಳ ಅಂತಾನೆ, ಗಿಲ್ಲಿ ಕಳ್ಳನಂತಾನೆ ಅಂದ್ಬಿಟ್ಟಿದ್ದಾರೆ. ಹೌದು. ಬಟ್ ಅದಕ್ಕೋಸ್ಕರ ಅವ್ರು ಮಿಡ್ ನೈಟ್ ಹೊರಗೆ ಬರೋದ್ರಿಂದ ಅವ್ರು ಹಿಂಗೆ ಏನಾದ್ರು
ಹೇಳ್ತಾರೆ ಅಂತ ಗೊತ್ತಿತ್ತು, ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿರ್ಲಿಲ್ಲ ನಾವು. ಬಟ್ ಅವ್ರದ್ದೆಲ್ಲ ಕಳ್ಸಿದ್ರ ಅಂತ ನೋಡ್ಕೊಂಡು ಕಾನ್ಶಿಯಸ್ಲಿ ಕಳ್ಸಿದ್ವಿ. ಅಂದ್ರೂ ಇದು ನಿಂಗೆ ಹೇಳಿದಾರೆ ಅದೇ ಐ ಡೋಂಟ್ ನೋ. ಸದ್ಯ ಅವ್ರು ಹಾಕೊಂಡಿದಾರಲ್ಲ, ಇಲ್ಲಾಂದ್ರೆ ಅರ್ಧೋಗಿತ್ತು ನನ್ನ ಶರ್ಟ್ ಅಂತಿದ್ದಾರೆ. ಇಲ್ಲ, ಬಟನ್ ಕಿತ್ತೋಗಿದೆ ಅಂತ ಹೇಳಿದ್ದಾರೆ. ಕೊಟ್ಟಿದಾರಂತೆ. ಅದು 80,000 ಶರ್ಟೇ ನೀವು ಹುಡ್ಕೊಂಡು ತಂದಿದ್ದೀರಾ ಅಂತೆ. ನಿಮ್ಗೆ ಅದ್ರ ಕಾಸ್ಟ್ಲಿ, ಅದಷ್ಟು ಪ್ರೈಸ್ ನನಗೆ ಗೊತ್ತಿರ್ಲಿಲ್ಲ. ನಂಗೆ ಇದನ್ನ ಕೇಳಲೇಬೇಕು ಅಂತಿತ್ತು ನೀವು ಬಂದ್ಮೇಲೆ. ಹೆಂಗ್ ಸ್ಪಂದನ ನಿಮ್ಗೆ ಗೊತ್ತಾಯ್ತು ಅಂತ. 80,000 ಅಂತ. ಎಸ್, 80,000 ಶರ್ಟ್ ಸ್ಪಂದನ ಮಿಸ್ ಮಾಡ್ಕೊಂಡ್ರಿ ನೀವು. ನಾನೇ ಇಟ್ಕೊಂಡ್ಬಿಡ್ಬೇಕಿತ್ತು. ಅಷ್ಟೇ ನನ್ನ ಮೇಲೆ ನಮ್ಮ ಮನೆಯವ್ರನ್ನೆಲ್ಲ ಜೈಲ್ಗೆ ಹಾಕ್ಸ್ಬಿಡ್ತಿದ್ರು ಅನ್ಸುತ್ತೆ. ಬಟ್ ಎಸ್, ಅದು ತುಂಬಾನೇ ಒಂದು ಮೆಮೊರಿ ನಿಮ್ಗೆ ನೋಡಿ. ಇವಾಗ ಇಷ್ಟೆಲ್ಲ ಮನೆ ಒಳಗಡೆ ಅವ್ರು ಹೋಗಿದ್ದ ದಿನ ಅದು ಒಂದೇ, ಅವ್ರು ಕ್ಯಾರೆಟ್ ಹಲ್ವಾ ತಿಂತಿರ್ತಾರೆ ರಾತ್ರಿ, ನಾವು ಮಾಡಿರ್ತೀವಿ. ಸತೀಶ್ ಸರ್ಗೆ ಅವ್ರು ಕೂತಿರ್ತಾರೆ, ನಾನು ಕಾವ್ಯ ಕ್ಯಾರೆಟ್ ಹಲ್ವಾ ಮಾಡಿದಾಗ ಇನ್ನೂ ಸ್ವಲ್ಪ ಇದೆಯಾ ಮೇಡಮ್ ಅಂತಾರೆ. ನಾವು ಫುಲ್ ಕೊಡ್ತೀವಿ. ಅವ್ರ ಬಗ್ಗೆ ನಾವು ಅದೊಂದೇ ವಿಷಯ ಮಾತಾಡಿರೋದು. ಸದ್ಯ ನಾವು ಗೊತ್ತಿರಲಿಲ್ಲ ನಮಗೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ, ಅವ್ರು ಹೋಗ್ತಾರೆ ಅಂತ. ಪಾಪ ನಾವು ಕೊಟ್ಟಿದ್ದು ಒಳ್ಳೇದಾಯ್ತು. ಇಲ್ಲ ಸರ್ ಇಲ್ಲ ಅಂದ್ಬಿಟ್ಟು ನಾವು ಇಟ್ಕೊಂಡಿದ್ದಿದ್ರೆ ಅದು ಒಂದು ನಾವು ಮಾತಾಡ್ಕೊತಿದ್ದು. ಇಲ್ಲಿ ಹೊರಗಡೆ ಬೇರೆ ಅವ್ರು ಮಾತಾಡ್ತಿದ್ದಾರೆ ಅಂತ ಕಂಪ್ಲೀಟ್ ವೈರಲ್. ನೀವು ಅದನ್ನ ಎಷ್ಟು ಜನ ಟ್ರೋಲ್ ಮಾಡಿದಾರೆ ಗೊತ್ತಾ? ಅದಾದ್ಮೇಲೆ ಫುಲ್ ವೈರಲ್. ಬಟ್ ಸತೀಶ್ ಅವರು ಟ್ರೆಂಡ್ ಅಲ್ಲಿ ಇದ್ರು ಒಂದು ಟೈಮಲ್ಲಿ. ಇವಾಗ್ಲೂ ಏನೇನೋ ಮಗ ಫೇಲ್ ಆಗಿದ್ದಕ್ಕೆ ಪಾರ್ಟಿ ಕೊಟ್ರು, ಅದೆಲ್ಲ ಹೇಳ್ತಿದ್ರು. ನಾನು ಸೆಕೆಂಡ್ ನಂಬರ್ 2 ಹೀರೋ ಮಾಡ್ತೀನಿ, 1 ಮಾಡಲ್ಲ, ಬೇರೆಯವ್ರಿಗೆ ಬಿಟ್ಕೊಡ್ತೀನಿ, ಈ ಥರದ್ದು ಏನೇನೋ. ಯಾರು ಇವರು? ನೈಸ್ ಎಕ್ಸ್ಪೀರಿಯನ್ಸ್ ನೋಡಿ, ಒಂದೊಂದು ಎಕ್ಸ್ಪೀರಿಯನ್ಸ್. ಬಟ್ ನೀವೀಗ ನಮ್ಗೆ ಸಿಕ್ಕಿದ್ರಲ್ಲ ಕೇಳೋದಿಕ್ಕೆ, ನಾವೀಗ ನಿಮ್ಮ ವಿಡಿಯೋನ ವಿಲಿಯನ್ ಗಟ್ಟಲೆ ಓಡಿಸೋಣ. ಶರ್ಟನ್ನ ಎತ್ಕೊಂಡಿಲ್ಲ, ಅವ್ರು ಕೊಟ್ಟಿದ್ದನ್ನ ಹಂಗೆ ನನ್ನ ಬೆಡ್ ಮೇಲೆ ಇಟ್ಕೊಂಡಿದ್ದೆ. ಆಮೇಲೆ ಅವ್ರು ತಗೊಂಡೋಗಿ ಅವ್ರ ಕಬಡ್ಡಲ್ಲಿ ಇಟ್ಕೊಂಡ್ರು, ಅದನ್ನ ಹಂಗೆ ಕಳ್ಸಿದ್ವಿ ಅಷ್ಟೇ. ಅದು ಏನೋ ದಾರ ಬಂದಿದೆ, ಅದೆಲ್ಲ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅವ್ರು 80,000 ಶರ್ಟ್ನ ನಾನು ಏನೋ ಹಾಳು ಮಾಡಬೇಕು ಅನ್ನೋದು ಇಂಟೆನ್ಷನ್ ಆಗಿರಲಿಲ್ಲ. 80,000 ಹಾಳು ಮಾಡಿ. ಎಸ್, ಕಳ್ಳಪುಟ್ಟಿ ಅನ್ನೋದು ಹೊರಗಡೆ ಗೊತ್ತಾಗಿರುತ್ತೆ ಅಂತಂದ್ರೆ ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಒಂದೊಂದ್ಸಲಿ ಧನು ಹೇಳುವ, ನೀನು ಸ್ಪಂದನ ಅನ್ನೋದೇ ಮಸ್ತ್ ಬಿಡ್ತಾರೆ ನೋಡು, ಕಳ್ಳಪುಟ್ಟಿ ಅಂತ ಆಗಿರುತ್ತೆ ಹೊರಗಡೆ ಅಂತ ಧನು ಹೇಳ್ತಿದ್ದ. ಎಂಥದ್ದು ಇಲ್ಲ, ಅವನು ನನ್ನ ಹೆಸರೇ ಇದ್ಬೇಕಣೋ ಅಂತ ಆ ಥರ ಇರ್ತಿತ್ತು. ಬಟ್ ಅದು ಹೊರಗಡೆ ಗೊತ್ತಾಗಿದೆ ಅನ್ನೋದು ಐಡಿಯಾ ಇರಲಿಲ್ಲ. ಆ್ಯಂಡ್ ಅವನು ಏನೋ ಇದು ಗೊತ್ತಾಗಬೇಕು ಹೊರಗಡೆ ಅಂತ ಇದು ಹೇಳ್ತಿರ್ಲಿಲ್ಲ. ತುಂಬಾ ಫೇಮಸ್ ಆಗೋಗಿದೆ. ಹೌದು, ಆಕ್ಚುಲಿ ನಂಗೂ ಇವಾಗ ಗೊತ್ತಾಗ್ತದೆ. ಎಷ್ಟು ಖುಷಿ ಇದೆ ಅದು ಫೇಮಸ್ ಆಯ್ತಲ್ವ ಇವಾಗ. ಅಂದ್ರೆ ಒಂದು ಡಿಫ್ರೆಂಟ್ ವರ್ಡ್ ಏನು ಅದು ಅಂತ ಫಸ್ಟ್ ನಾನು ಕೇಳ್ತಿದ್ದೆ. ಕಡಲೆಪುರಿ ತಿಂದು ಕೆನ್ನೆ ದಪ್ಪಾಗುತ್ತೆ ಆ ಥರ ಕಾಣಿಸ್ತೀಯ ನೀನು, ಅದಕ್ಕೆ ಕಡಲೆಪುರಿನ ನಾವು ಮಂಡ್ಯ ಸೈಡ್ ಎಲ್ಲ ಕಳ್ಳೆಪುರಿ ಅಂತ. ಕಳ್ಳೆಪುಟ್ಟಿ ಇದು ಕಳ್ಳಪುಟ್ಟಿ. ಅವ್ನ ಮಧ್ಯೆ ಅದೇ ಕಳ್ಳೆ ಅಂತ ಮಾತಾಡುವ. ನಾನು ಇಬ್ರು ಈ ಸೋಫಾ ಮೇಲೆ ಆ ಕಡೆ ಈ ಕಡೆ ಮಲಗಿದ್ರೆ ಏನಮ್ಮಿ ಕಳೆ ಅಂತ ನಮ್ಮ ಕಾನ್ವರ್ಸೇಷನ್ ಹಂಗೆ ಆಗ್ತಿತ್ತು ಜಾಸ್ತಿ. ಸ್ಟಾರ್ಟಿಂಗ್ ನನಗೂ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಫನ್. ಅದು ಆ ಕಾನ್ವರ್ಸೇಷನ್ಸ್ ಏನು ಮಾಡ್ತಿದ್ವಿ ಅವನ ಜೊತೆ, ಸುಮ್ಮನೆ ಮಾತಾಡ್ತಿದ್ವಿ, ಅದಕ್ಕೆ ವಿಷಯನೇ ಇಲ್ಲ. ನಿನ್ನ ಗಂಡ ಹಂಗಂತೆ, ನನ್ನ ಗಂಡ ಹಿಂಗಂತೆ ಅಂದ್ಕೊಂಡು ಒಂದಷ್ಟು ಮಾತಾಡ್ತಿದ್ವಿ, ಅಥವಾ ಏನೋ ರೇಗಿಸ್ತಿದ್ವಿ. ಅದೆಲ್ಲನೂ ಹೊರಗಡೆ ನೋಡಿದರೆ ಅನ್ನೋ ಕ್ಲೂ ಇರ್ತಿರ್ಲಿಲ್ಲ. ಬಟ್ ಅಲ್ಲಿ ಮಾತಾಡೋಕೆ ಒಂಥರ ಸ್ಟ್ರೆಸ್ ರಿಲೀಫ್ ಆಗ್ತಿದ್ವಿ. ಎಷ್ಟು ಅಂತ ಬೇರೆಯವ್ರ ಬಗ್ಗೆ ಮಾತಾಡೋದು, ಒಪಿನಿಯನ್ಸ್ ಕೊಡೋದು, ಅದ್ರ ಮಧ್ಯ ಇದು ಒಂಥರ ನನಗೂ ಫನ್ ಅಂತ ಅನಿಸ್ತಿತ್ತು. ಲೆಸ್ ಸ್ಟ್ರೆಸ್ ರಿಲೀಫ್ ಥರ ಅನಿಸ್ತಿತ್ತು. ಎಸ್, ತುಂಬ ಇಷ್ಟ ಆಗಿದ್ದು ಸ್ಪಂದನ ಮನೇಲಿದ್ದಾಗ ಸ್ಪಂದನ ಹಾಕ್ತಿದ್ದಂಥ ಬಟ್ಟೆ, ಸ್ಟೈಲ್ ಮಾಡ್ತಿದ್ದ ರೀತಿ, ಇದರ ಬಗ್ಗೆ ನೀವು ಮಾತಾಡೋದಂದ್ರೆ ತುಂಬಾ ಚೆನ್ನಾಗಿರ್ತದೆ. ನಿಮ್ಮ ಡ್ರೆಸ್ಸಿಂಗ್ ಎಲ್ಲಾನು ನೋಡೋದಕ್ಕೆ ತುಂಬಾ ಕ್ಯೂಟ್ ಅನಿಸ್ತಾ ಇದ್ರಿ. ಅಂಡ್ ಮೇಂಟೈನ್ ಮಾಡ್ತಿದ್ದಂತ ರೀತಿ, ಪರ್ಚೇಸ್ ಎಲ್ಲ ಎಲ್ಲಿ ಮಾಡಿದ್ರಿ, ಶಾಪಿಂಗ್ ಎಲ್ಲ ಹೇಗ್ ಮಾಡಿದ್ರಿ? ಎಷ್ಟು ಲಕ್ಷದ ಶಾಪಿಂಗ್? ಇಲ್ಲ, ಇದು ಮೇನ್ ಲಕ್ಷ ಇಂಪಾರ್ಟೆಂಟ್. ಲಕ್ಷನೂ ಇಲ್ಲ, 80,000ನೂ ಇಲ್ಲ. ಅವ್ರು 1 ಶರ್ಟ್ ಬೆಲೆ ಅಷ್ಟು ನಾನು ಶಾಪಿಂಗ್ ಮಾಡಿಲ್ಲ ಆ್ಯಕ್ಚುಲಿ. ಅಲ್ಲಿ ನಾವು ಹೋದ್ಮೇಲೆಲ್ಲ ಇದು ಮಾಡುವಾಗ ಕೇಳ್ತಾ ಇದ್ದೆ, ನೀನು ಎಷ್ಟು ಮಾಡಿದ್ಯಾ ಶಾಪಿಂಗ್ ಆವಾಗಿಲ್ಲಿ. ಅಷ್ಟೊಂದು ಶಾಪಿಂಗ್ ನಾನು ಮಾಡೇ ಇಲ್ಲ, ತುಂಬ ಕಮ್ಮಿ. ಅಂದರೆ ನಂದು ಬಟ್ಟೆ ಕಲೆಕ್ಷನ್ಸ್ ಜಾಸ್ತಿ ತಗೊಳ್ತಾಗೆಲ್ಲ ಅದನ್ನ ಮೇಂಟೈನ್ ಮಾಡ್ತಿದ್ದೆ, ಸುಮಾರು ವರ್ಷಗಳಿಂದ ಇಟ್ಟಿದ್ದ ಬಟ್ಟೆಗಳು. ಆಮೇಲೆ ಅಲ್ಲಿ ಹೋದ್ಮೇಲೆ ಸಣ್ಣ ಆಗ್ತೀನಿ ಅಂತ ಗೊತ್ತಿತ್ತು, ಸೊ ಅದನ್ನು ಎಲ್ಲ ನನ್ನ ಸೈಜ್ ಚಿಕ್ಕದಿದ್ರು ಎಲ್ಲನೂ ತೊಗೊಂಡು ಹೋಗಿದ್ದೆ. ವೆರಿ ಲೆಸ್ ಇದು. ಆ್ಯಂಡ್ ಅದೊಂದು ನಂಗೆ ಇಂಟ್ರೆಸ್ಟ್ ಇದೆ, ಸ್ವಲ್ಪ ಸ್ಟೈಲ್ ಮಾಡೋದು. ಒಂದೇ ಜೀನ್ಸ್ ಇದ್ರೂ ಬೇರೆ ಬೇರೆ ಥರ ಸ್ಟೈಲ್ ಮಾಡೋದು. ವೆರಿ ಮಿಡಲ್ ಕ್ಲಾಸ್ ಅಫೋರ್ಡಬಲ್ ಸ್ಟೈಲಿಂಗ್ ನಮ್ಮದು. ಅದರೊಂದು ಫೇಮಸ್ ಆಗಿತ್ತು ನಿಮ್ಮ ಬಟ್ಟೆ, ನಿಮ್ಮದು ಕಾವ್ಯದು ಸೇಮ್ ಬಟ್ಟೆ ಹಾಕೊಂಡಿದ್ದೆ. ಅದು
ಎವ್ರಿ ಟೈಮ್ ಬಟ್ಟೆ ಮಡ್ಚ್ಬೇಕಾರೆ ಎತ್ತಿಟ್ಕೋಬೇಕಾರೆ ನಾನು ಯಾವಾಗಲೂ ನಾಮಿನೇಟ್ ಆಗ್ತಿದ್ದಲ್ಲ ಬಟ್ಟೆಗಳು ಸೂಟ್ ಕೇಸ್ ತುಂಬೋದು ಇದು ಮಾಡೋದು ಮಾಡ್ಬೇಕಾರೆ ನನ್ನ ಹತ್ರನೂ ಇದೆ ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಒಂದಿನ ಒಟ್ಟಿಗೆ ಹಾಕ್ಕೊಳ್ಳೋಣ ಅಂತ ಟ್ಯೂನಿಂಗ್ ಮಾಡೋಣ. ಅದು ಗರ್ಲ್ಸಿಗೆ ಇರುತ್ತಲ್ವ ಟ್ಯೂನಿಂಗ್ ಹೌದು, ಮಾಡಬೇಕು, ತುಂಬಾ ಚೆನ್ನಾಗೂ ಕಾಣಿಸ್ತಿತ್ತು. ಸೊ ಅದೊಂದು ಟ್ಯೂನಿಂಗ್ ಮಾಡಿ. ಎಸ್, ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಏನ್ ಮಾಡ್ತಿದ್ರಿ? ಏನೂ ಮಾಡಿಲ್ಲ ಸ್ಕಿನ್ ಕೇರ್. ಸೀರಿಯಸ್ಲಿ, ಮತ್ತೆ ಇಷ್ಟು ಚೆನ್ನಾಗಿದೆ ಸ್ಕಿನ್ ಹೆಂಗೆ? ಅಂದರೆ ಸ್ಪೆಷಲಿ 3 months ಅಂತೂ ಏನೂ ಮಾಡಿಲ್ಲ. ಐ ಡೋಂಟ್ ನೋ, ಟಚ್ ವುಡ್. ಹಂಗೆ ಇರ್ಲಿ. ಸ್ಕಿನ್ ಕೇರ್ ನಿಜ ಹುಡುಗಿರ್ಗೆ ಅದೇ ಅಲ್ವಾ ಹೌದು. ಪ್ರಾಬ್ಲಮ್. ಆ್ಯಂಡ್ ಹೇರ್ ಫಾಲ್ ಕಾವ್ಯಂಗೆ ಹೇರ್ ಫಾಲ್ ಆಗ್ತಿತ್ತು, ಬಟ್ ನಂಗೆ ಹೇರ್ ಫಾಲ್ ಆಗ್ತಿಲ್ಲ, ಬಟ್ ಹೇರ್ ರಫ್ ಆಗ್ತಿತ್ತು. Okay, ಬಟ್ ನೀರಿಗೆ ಅನ್ಸುತ್ತೆ. ಅದಕ್ಕೆ ಏನು ಮಾಡೋಷ್ಟು ಟೈಮಲ್ಲಿ ಇರಲಿಲ್ಲ. ನಾನು ಇಡೀ ಮನೇಲಿ ಸ್ಕಿನ್ ಕೇರ್ ಮಾಡಿ ಜಾನು ಒಬ್ಬರೇ ನಾನು ನೋಡ್ತಿದ್ದೆ. ಅವರು ಒಂಥರ ಖುಷಿ ಆಗ್ತಿತ್ತು ಅವ್ರು ಸ್ಕಿನ್ ಕೇರ್ ಮಾಡೋದು. ನಾವು ಯಾರೂ ಮಾಡ್ತಿಲ್ಲ ನೋಡು. ಒಂದು ಫೇಸ್ ಶೀಟ್ ಮಾಸ್ಕು ಆಗ್ತಿರ್ಲಿಲ್ಲ ನಾವು. ಹೌದಾ? ಅದನ್ನ ಅವ್ರು ನೋಡಿ ಒಂಥರ ಖುಷಿ ಆಗ್ತಿತ್ತು. ಬಟ್ ಏನೂ ಮಾಡಿಲ್ಲ, ಇವಾಗ ಮಾಡಬೇಕು. ಎಸ್, ಮಾಡಿ. ಬಟ್ ಇವಾಗ ನಂಗೊಂದು ಆಸೆ ಇದೆ, ಯಾಕಂದ್ರೆ ಟಾಸ್ಕ್ ಬುಕ್ ಅನ್ನ ತುಂಬಾ ಚೆನ್ನಾಗಿ ಓದ್ತಿದ್ರಿ. ಅದು ಏನೇ ಹೊರಗಡೆ ಹೇಳಿದ್ರು ಕೂಡ ಆಕ್ಚುಲ್ ಚೆನ್ನಾಗಿ ಓದ್ತಿದ್ರಿ. ಅಂಡ್ ಈ ಪ್ರಾಡಕ್ಟ್ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡುವಾಗ ಟಾಸ್ಕ್ ಬರ್ತಿತ್ತು, ಅದಕ್ಕೆ ಏನಾದ್ರು ಎಕ್ಸ್ಪ್ಲನೇಷನ್ ಕೊಡಕ್ಕಿತ್ತು. ಆವಾಗಲೂ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ರಿ, ಡಿಫ್ರೆಂಟ್ ಥಿಂಕಿಂಗ್ ಮಾಡಿ. ಸೊ ಇವಾಗ ನೀವು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅನ್ನ ಒಂದು ಟಾಸ್ಕ್ ಬುಕ್ ತರ ಓದ್ಬೇಕು, ಹೆಂಗೂ ಆಗ್ಬೋದು ಒಂದು ಸ್ವಲ್ಪ?